ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ಊಟ ತಿನ್ನಲು ಟೈಮ್ ಸಿಗದೆ ಬೆಳೆದು ನಿಲ್ಲುವುದೇ ನಿಜವಾದ ಸಾಧನೆ. ಈ ಮಾತು ಈ ವ್ಯಕ್ತಿಗೆ ತುಂಬಾನೇ ಸೂಕ್ತ ಎನಿಸುತ್ತದೆ. ಹೌದು ಸ್ನೇಹಿತರೆ, ಕುರಿಗಾಯಿ ಹನುಮಂತು ನೂರಾರು ಕಷ್ಟಗಳ ಎದುರಿಸಿ ಜಿಟಿವಿ ಸರಿಗಮಪ ಕಾರ್ಯಕ್ರಮ ಮೂಲಕ ಹೊಸ ಬದುಕು ಕಟ್ಟಿಕೊಂಡವರು. ಅದರಲ್ಲೂ ಸರಿಗಮಪ ಮೂಲಕ ತನ್ನ ಗಾಯನ ಪ್ರತಿಭೆ ತೋರಿಸಿದ ಸರಿಗಮಪ ಹನುಮಂತ ಇದೀಗ ಕಲರ್ಸ್ ಕನ್ನಡದಲ್ಲಿ ಕೂಡ ಸೌಂಡ್ ಮಾಡುತ್ತಿದ್ದಾನೆ. ಕನ್ನಡ ಪ್ರೇಕ್ಷಕರ ನೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗೆಲುವು ಹನುಮಂತನಿಗೆ ಗ್ಯಾರಂಟಿ ಅಂತಿದ್ದಾರೆ ಕನ್ನಡಿಗರು. ಈ ಸಮಯದಲ್ಲಿ ಸ್ಫೋಟಕ ಸುದ್ದಿಯೊಂದು ಹಬ್ಬಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಲಕ್ಷ ರೂಪಾಯಿ ಬಹುಮಾನ ನೀಡುವ ಕನ್ನಡ ಪ್ರೇಕ್ಷಕರ ನೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಇನ್ನೇನು ಕೊನೆಯಾಗುತ್ತಿದೆ. ಹೀಗೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪಿದ ಸಮಯದಲ್ಲಿ ಸ್ಫೋಟಕ ಮತ್ತು ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಹಲ್ಚಲ್ ಎಬ್ಬಿಸಿದೆ. ಬಿಗ್ ಬಾಸ್ ವಿನ್ನರ್ ಹನುಮಂತ 50 ಲಕ್ಷ ರೂಪಾಯಿ ಗ್ಯಾರಂಟಿ ಅಂತ. ಎಸ್ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮನೆಗೆ ಹನುಮಂತ ಎಂಟ್ರಿ ಕೊಟ್ಟ ದಿನವೇ ಸಂಚಲನ ಸೃಷ್ಟಿಯಾಗಿತ್ತು. ಅಲ್ಲದೆ ಹನುಮಂತ ಬಿಗ್ ಬಾಸ್ ಕನ್ನಡ ಗೆಲ್ಲುವುದು ಗ್ಯಾರಂಟಿ ಎನ್ನುವ ಮಾತು ಕೂಡ ಹಬ್ಬಿತ್ತು. ಇದೀಗ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದಿದೆ. ಬಿಗ್ ಬಾಸ್ ವಿನ್ನರ್ ಹನುಮಂತ 50 ಲಕ್ಷ ರೂಪಾಯಿ ಗ್ಯಾರಂಟಿ ಅಂತ ಸುದ್ದಿ ಎಲ್ಲೆಲ್ಲೂ ಹಬ್ಬಿದೆ. ಯಾಕಂದ್ರೆ ಖ್ಯಾತ ಜ್ಯೋತಿಷಿ ಒಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಯಾರು ಅನ್ನೋದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಹೀಗಾಗಿ ಖ್ಯಾತ ಜ್ಯೋತಿಷಿ ನುಡಿದಿರುವ ಭವಿಷ್ಯ ಇದೀಗ ವೈರಲ್ ಆಗಿದ್ದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಹನುಮಂತು ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ಧನರಾಜ್ ಅಂತ ಹೇಳಿದ್ದಾರೆ. ಈ ರೀತಿ ಖ್ಯಾತ ಜ್ಯೋತಿಷಿ ನುಡಿದಿರುವ ಭವಿಷ್ಯ ಎಲ್ಲೆಲ್ಲೂ ವೈರಲ್ ಆಗುತ್ತಿದೆ. ಹಾಗೆ ಬಿಗ್ ಬಾಸ್ ಪ್ರಿಯರ ಕುತೂಹಲ ಕೂಡ ಕೆರಳಿಸಿದೆ. ಹಾಗಾದ್ರೆ ಸ್ನೇಹಿತರೆ, ಹನುಮಂತನ ಹಿನ್ನೆಲೆ ಒಂದ್ ಬಾರಿ ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಕನ್ನಡ ಸೀಸನ್ಗೆ 3ನೇ ವಾರ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಎಲಿಮಿನೇಟ್ ಆಗ್ತಿದ್ದಂತೆ ಗಾಯಕ ಹನುಮಂತ್ ಲಮಾನಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಡ್ತಾರೆ. ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ತಮ್ಮದೇ ಅಭಿಮಾನಿ ಬಳಗವನ್ನ ಹೊಂದಿರುವ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ರೀತಿಯ ಪ್ರೇಕ್ಷಕರಿಗೆ ಮನರಂಜನೆ ನೀಡುತ್ತಾರೆ. ಇಲ್ಲಿ ಹನುಮಂತ ಲಂಬಾಣಿ ಅವರ ಶಿಕ್ಷಣ, ವಯಸ್ಸು, ಅವರ ಜೀವನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಿಮಗೆ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಹನುಮಂತ ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಒಂದು ತಾಂಡಾದ ನಿವಾಸಿಯಾಗಿದ್ದಾರೆ. ಕುರಿಗಾಯಿ ಆಗಿದ್ದ ಹನುಮಂತ ತನ್ನ ಗಾಯನದಿಂದ ಮೋಡಿ ಮಾಡಿದ ಗಾಯಕ. ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತನ್ನ ಗಾಯನದಿಂದ ಹನುಮಂತು ಗಮನ ಸೆಳೆದಿದ್ದರು. ಬಂಜಾರ ಹಾಡುವನ್ನು ಹಾಡುವುದರಲ್ಲಿ ಹನುಮಂತ ಎತ್ತಿದ ಕೈ. ವಯಸ್ಸು ಮತ್ತು ಶಿಕ್ಷಣ, ತನ್ನ ಮುಗ್ಧ ಸ್ವಭಾವ ಹಾಗೂ ಉತ್ತರ ಕರ್ನಾಟಕ ಭಾಗದ ಹಳ್ಳಿ ಸೊಗಡಿನ ಮಾತಿನಿಂದಲೇ ಜನಪ್ರಿಯರಾದವರು ಹನುಮಂತ ಲಂಬಾಣಿ. ಇವರು 1993 ಅಕ್ಟೋಬರ್ 7ರಂದು ಜನಿಸಿದ್ದಾರೆ. ಇವರಿಗೆ ಈಗ 31 ವರ್ಷ ವಯಸ್ಸಾಗಿದೆ. ಇವರು SSLC ವರೆಗೂ ಓದಿಕೊಂಡಿದ್ದು ಯಾವುದೇ ಸಂಗೀತ ತರಬೇತಿ ಕೂಡ ಎಲ್ಲೂ ಪಡೆದಿಲ್ಲ. ಯಾವ ಸಂಗೀತ ತರಬೇತಿ ಇಲ್ಲದೆ ಗಾಯನದಿಂದಲೇ ಗಮನ ಸೆಳೆದಿದ್ದ ಹನುಮಂತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಸರಿಗಮಪ ಸೀಸನ್ 15ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಇಲ್ಲಿ ಮೆಂಟರ್ಗಳ ಮಾರ್ಗದರ್ಶನದಿಂದ ಅವರ ಗಾಯನದಲ್ಲಿ ಮತ್ತಷ್ಟು ಪಕ್ವತೆ ಬಂದಿತ್ತು. ಈ ರಿಯಾಲಿಟಿ ಶೋನಲ್ಲಿ ಜಾನಪದ ಹಾಡುಗಳನ್ನು ಹಾಡಿ ತನ್ನ ಕಂಠ ಮತ್ತು ಸುಮಧುರ ಗಾಯನದಿಂದ ಜನಪ್ರಿಯತೆ ಪಡೆದವರು ಈ ಹನುಮಂತ. ಜೊತೆಗೆ ಈ ಶೋನಲ್ಲಿ ಮೊದಲ ರನ್ನರ್ ಅಪ್ ಕೂಡ ಆಗಿದ್ದರು. ಸರಿಗಮಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅಲ್ಲಿಯೂ ಉತ್ತಮ ನೃತ್ಯ ನೀಡಿದ್ದರು ಹನುಮಂತು. ಈ ಸಂದರ್ಭದಲ್ಲಿ ಹನುಮಂತು ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಲು ಆಫರ್ ನೀಡಲಾಗಿತ್ತಂತೆ. ಆದರೆ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿದ್ದರಿಂದ ಆಫರ್ ರಿಜೆಕ್ಟ್ ಮಾಡಿದ್ದರಂತೆ. ಇದಾದ ಬಳಿಕ ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಭಾಗವಹಿಸಿದ್ದರು ಹನುಮಂತ. ಲುಂಗಿ ಉಟ್ಟು ಹೆಗಲ ಮೇಲೆ ಟವಲ್ ಹಾಕೊಂಡು ಸರಿಗಮಪ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದ ಹನುಮಂತ ಅದೇ ಲುಕ್ಕಿನಲ್ಲಿ ಕೊನೆಯವರೆಗೂ ಕಾಣಿಸಿಕೊಂಡಿದ್ದರು. ಇದೀಗ ಬಿಗ್ ಬಾಸ್ ವೇದಿಕೆಗೂ ಅದೇ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ದೊಡ್ಡ ಮನೆಯಲ್ಲಿನ ಹನುಮಂತನ ಕೆಲ ವರ್ತನೆ ವೀಕ್ಷಕರಿಗೆ ಇವರು ನಿಜವಾಗಿಯೂ ಮುಗ್ಧನ ಎಂಬ ಅನುಮಾನ ವ್ಯಕ್ತವಾಗಿದೆ. ಯಾಕಂದ್ರೆ ಹನುಮಂತ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ಲ, ಇದನ್ನು ಹೇಗೆ ಬಳಸುವುದು ಅಂತ ಕೇಳಿದ್ದ. ಇದಕ್ಕೆ ನೆಟ್ಟಿಗರು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ, ದೊಡ್ಡ ನಗರಗಳಿಗೆ ಹೋಗಿದ್ದಾರೆ, ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕುರಿತು ಕನ್ನಡಿಗರಿಗೆ ಇರುವ ಕುತೂಹಲವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಇದರ ಜೊತೆಗೆ ಬಿಗ್ ಬಾಸ್ ಕನ್ನಡದ ಕಪ್ಪು ಈ ಬಾರಿ ಗೆಲ್ಲುವುದು ಯಾರು ಎಂಬ ಕುತೂಹಲ ಕೂಡ ಹೆಚ್ಚಾಗುತ್ತಿದೆ. ಮತ್ತೊಂದು ಕಡೆ ಹನುಮಂತ ಕಪ್ಪಿಗೆ ಮುತ್ತಿಡುವುದು ಗ್ಯಾರಂಟಿ ಎನ್ನಲಾಗುತ್ತಿದ್ದು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಇನ್ನಷ್ಟು ದಿನಗಳು ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ಕಾಯ್ತಾ ಇರಿ ಸ್ನೇಹಿತರೆ. ನಮಸ್ಕಾರ.